ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದು ನನ್ನ ಫ್ರೆಂಡ್ ಮನೆ ರೋಡಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಅವಳನ್ನ ಕರ್ಕೊಂಡು ನಾನು ಶಾಪಿಗೆ ಹೋಗಬೇಕು. ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಂಗೆ ಅಂಗಡಿಲಿ ಸ್ವಲ್ಪ ಕೆಲಸ ಕೂಡ ಇದೆ. ಅದಕ್ಕೆ ಇವಾಗ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗೋಣ. ಬನ್ನಿ ಗೈಸ್. ಹಂಗೆ ರೋಡಲ್ಲಿ ಹೋಗ್ತಾ ಇದ್ದ ಒಂದು ಸ್ವಲ್ಪ ಫ್ಲವರ್ ಪಾಟ್ಸ್ ಇಟ್ಟಿದ್ದು, ಅದನ್ನು ತಗೊಳ್ಳೋಣ ಅಂತ ಬಂದೆ. ನಾನು ಶಾಪಿಗೆ ಇಡೋಣ ಅಂತ ಒಂದೆರಡು ಫ್ಲವರ್ ಪಾಟ್ಸ್ ಇಟ್ಟರೆ ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲಿ ಇವಾಗ ಮಿನಿ ಸೆಲೆಬ್ರೇಷನ್ ಎಲ್ಲ ರೆಡಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ಅಲ್ಲಿ ಗಿಡಣ ಅಂತ ತಗೊಳಕ್ ಬಂದಿದ್ದೀನಿ. ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದೆರಡು ತಗೊಳ್ಳೋಣ ಅಂತ. ಜಾಸ್ತಿ ಹೇಳ್ತಾರೆ ಅನ್ಸುತ್ತೆ, ಕಮ್ಮಿ ಮಾಡಿಸ್ಕೊಂಡು ಒಂದೆರಡು ತಗೊಂಡೋಗಿ ಇಡಬೇಕು. ಯಾವ್ದು ಚೆನ್ನಾಗೈತೆ? ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡ್ಬಿಟ್ಟು ಇಡ್ಸ್ಬಿಟ್ಟು ಹೋಗಿದೆ. ಇದೆರಡು ತಗೊಳ್ಳೋಣ ಅಂತ. ಸೊ ಸದ್ಯಕ್ಕೆ ಇವಾಗ ಇದೆರಡನ್ನ ಮಾತ್ರ ಬೈ ಮಾಡ್ತಿದ್ದೀನಿ. ನಾರ್ಮಲ್ ಆಗಿ ಒಂದೆರಡು ಮಾತ್ರ ತಗೊಂಡಿದ್ದೀನಿ. ಅದು ಇಟ್ ನೋಡ್ಬೇಕು ಹೆಂಗ್ ಚೆನ್ನಾಗ್ ಕಾಣಿಸುತ್ತೆ ಅಲ್ವ ಅಂತ. ಚೆನ್ನಾಗ್ ಕಾಣಿಸಿದ್ರೆ ಇನ್ನೊಂದೆರಡು ತಗೋತೀನಿ. ನನಗೆ ಇನ್ನೂ ಬೇರೆ ತರ ತಗೋಬೇಕು ಐಡಿಯಾ ಇತ್ತು. ಸದ್ಯಕ್ಕೆ ಇವಾಗ ಜಸ್ಟ್ ಇದೆರಡು ಮಾತ್ರ ತಗೋತಿರೋದು. ನೆಕ್ಸ್ಟ್ ಬೇಕು ಅಂದ್ರೆ ಬೇರೆ ತರ ತಗೋಬಹುದು. ಇವಾಗ ಇದನ್ನ ಎತ್ಕೊಂಡು ಶಾಪ್ ಹೋಗ್ಬೋದು. ನಾರ್ಮಲ್ ಆಗಿ ಶಟರ್ ಎತ್ಕೊಂಡಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎತ್ಕೊಂಡು ಎತ್ಕೊಂಡೋಗಿ ಅನ್ಸುತ್ತೆ. ಡೈಲಿ ಇದನ್ನ ಯೂಸ್ ಮಾಡ್ಕೊಂಡು ಕೈ ನೋವು ಬಂದ್ಬಿಡ್ತೈತೆ ನಂದು. ಬಸ್ ಇದೇನೋ ತಗೊಂಡು ಬಂದ್ಬಿಟ್ಟೆ. ನೋಡಿ ಇಷ್ಟ ಆಯ್ತು. ಎಲ್ಲೋ ಒಂದ್ ಕಡೆ ಮಡ್ಗೋಣ ಬರ್ಡೇ ಹಾಲ್ ಖಾಲಿ ಫೀಲ್ ಆಗ್ತಿದೆಯಲ್ಲ ಅಂತ. ಬಟ್ ಇವಾಗ ಇಲ್ಲಿ ಎಲ್ಲಿ ಇರಬೇಕು ಅಂತಾನೆ ಗೊತ್ತಾಗ್ತಿದೆ. ಬಸ್ ಎಲ್ಲಾದ್ರೂ ಒಂದು ಜಾಗ ನೋಡಿರ್ಬೇಕು. ಹಾಗೆ ಈ ಡೆಕೋರೇಷನ್ ಬಂದು ನಿನ್ನೆ ಮಾಡಿದ್ದು. ಒಂದು ಹುಡುಗಿ ಅವ್ರ ಅಮ್ಮನಿಗೆ ಬರ್ಡೇ ಸರ್ಪ್ರೈಸ್ ಆಗಿ ಬರ್ಡೇ ಮಾಡಬೇಕು ಅಂತ ಫಾಗ್ ಎಲ್ಲ ಕೇಳಿ ಈ ಡೆಕೋರೇಷನ್ ಮಾಡಿಸ್ಕೊಂಡಿದ್ದು ಗೈಸ್. ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಗೈಸ್ ಹಂಗೆ ನಾನು ಯಾವಾಗಲೂ ಹೇಳ್ತಿದ್ದೆನಲ್ಲ, ಪಕ್ಕದ ಹಾಲ್ ಖಾಲಿ ಇದೆ, ಅಮೌಂಟಿಗೆ ಸದ್ಯಕ್ಕಿಲ್ಲ, ರೆಡಿ ಮಾಡಿಸ್ಬೇಕು ನೆಕ್ಸ್ಟ್ ಮಂತಲ್ಲಿ ಅಂತ ಹೇಳ್ತಿದ್ದೆ. ಸೊ ಇವಾಗ ಅದನ್ನು ಕೂಡ ರೆಡಿ ಮಾಡಿಸೋದಕ್ಕೆ ಇದೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೇ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದಷ್ಟೇ, ಇನ್ನೂ ಇನ್ಕಂಪ್ಲೀಟೇ. ರೆಡಿ ಮಾಡಿಸ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಐಟಮ್ಸ್ ಬೇಕು. ಇದೇ ತಿಂಗಳಲ್ಲಿ ಇದನ್ನು ಕೂಡ ರೆಡಿ ಮಾಡಿಸ್ತೀನಿ ಗೈಸ್. ರೆಡಿ ಆಗುತ್ತೆ. ಹಂಗೆ ಇವಾಗ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಾಗಿದೆ. ಅದನ್ನು ತೊಗೊಂಡು ಬರೋದಕ್ಕೆ ಈಗ ಹೋಗ್ಬೇಕು ಗೈಸ್. ಇಲ್ಲೇನು ಮಾಡಿಸ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಸ್ವಲ್ಪ ಫ್ಲೇವರ್ ಚೀಸ್ನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಎಕ್ಸ್ಚೇಂಜ್ ಮಾಡಿಬಿಟ್ಟು ಇವಾಗ ಸ್ಟೂಲ್ ಬೇಕು. ಆ ಸ್ಟೂಲ್ ಅದೇನೋ ಕುದುರೆ ಸ್ಟೂಲ್ ಅಂತ ಎಷ್ಟು ಗೊತ್ತಾಗಿದೆ ನನಗೆ. ಇವಾಗ ಅದನ್ನ ಇಸ್ಕೊಂಡು ಬರೋಕ್ಕೆ ಅಂತ ಒಂದು ಫ್ರೆಂಡಿಗೆ ಹೇಳಿದ್ದೀನಿ. ಅವ್ರ ಹತ್ರ ಹೋಗಿ ಇಸ್ಕೋಬೇಕು. ಇಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ ಆಟೋಲ್ಲಿ ಹೋಗ್ತಿರೋದು. ಸುಟ್ಟೋಗಿರೋ ಅಂಗಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ದಾರೆ. ಇನ್ನೂ ರೆಡಿ ಮಾಡಿಸಿಲ್ಲ. ಇವಾಗ ರೆಡಿ ಮಾಡಿಸ್ತಾರೆ ಅನಿಸುತ್ತೆ. ಇನ್ನು 3 ತಿಂಗಳು, ಇನ್ನೂ 3 ಮಂತ್ಸ್ ಆದಮೇಲೆ ಓಪನಿಂಗ್ ಮಾಡ್ತಾರಂತೆ. ಯಾವ ಥರ ಮಾಡ್ತಾರೋ ಗೊತ್ತಾಗ ನೋಡ್ಬೇಕು. ಇಷ್ಟು ಕೆಲಸ ಮಾಡಿಸೋದಕ್ಕೆ ಇದು ಬೇಕಾಗಿತ್ತು. ಅದಕ್ಕೆ ಇವಾಗ ಇಸ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇನ್ನೂ ಆಕ್ಚುಲಿ ಬಂದಿಲ್ಲ. ಬರ್ತೀನಿ ಅಂತ ಹೇಳೋರು. ಅವ್ರು ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು ಗೈಸ್. ಸ್ಟೂಲು ಮತ್ತು ಶೀಟ್ಸು ಮತ್ತು ಏನದು ವೀಲ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ವೀಲ್ ಏನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ, ಈ ವೀಲ್ ಏನಕ್ಕೆ ಅಂತ ಲಾಸ್ಟಲ್ಲಿ ನನ್ನ ಅಂಗಡಿ ರೆಡಿ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಇದಕ್ಕೆ ತರಿಸಿದ್ದೀನಿ ಅಂತ. ಹಾಗೆ ಇಷ್ಟೆಲ್ಲ ತಗೊಂಡು ಬಂದು ಇರಿಸಿದ್ದೀನಿ. ಆದರೆ ಆಚಾರ್ಯ ಒಬ್ಬರು ನನಗೆ ತರೋಕ್ಕಾಗಿಲ್ಲ. ಅವರೇ ಬರಬೇಕು. ಅದಕ್ಕೆ ವೆಯ್ಟ್ ಮಾಡ್ತೀನಿ ಗೈಸ್. ಅವ್ರು ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಬೇಕು. ಅವ್ರು ಬರೋದಕ್ಕೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. 3 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿಂದ ಬರಬೇಕು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು ಗೈಸ್. ಇವಾಗ ಸದ್ಯಕ್ಕೆ ಇಷ್ಟ ಆಗಿರೋದು ಗೈಸ್. ಆಚಾರ್ಯ ಅವರು ಬಂದಿದ್ದು ಲೇಟ್ ಆಯಿತು. ಅದಕ್ಕೆ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಅವ್ರೆ. ಆ ಬೇಜಾರಲ್ಲಿ ಇದ್ರೂ ಕೂಡ ನಮಗೆ 5 ಸ್ಟಾರ್ ಪಾರ್ಟಿ ಕೊಡ್ತಿದ್ರೆ ಗೈಸ್. ಇಂಥ ಒಳ್ಳೆ ಮನಸ್ಸು ಎಲ್ಲಿಂದ ಬರುತ್ತೆ ಅವ್ರಿಗೆಲ್ಲ ಗೊತ್ತಿಲ್ಲ ನನಗೂ. ಸದ್ಯಕ್ಕೆ ಈಗ 5 ಸ್ಟಾರ್ ಪಾರ್ಟಿ. ಅಂಗಡಿನ ಕ್ಲೋಸ್ ಮಾಡಿಕೊಂಡು ಮನೆಗೆ ಓಡೋಣ ಅಂತ ಹೊರಟಿದ್ದೀನಿ. ಡೈಲಿ ನಮ್ಮೂರಲ್ಲಿ ಇಷ್ಟೊತ್ತಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಇವಾಗಲೂ ಕೂಡ ತುಂಬ ಮಳೆ ಬಂದೈತೆ. ಇವಾಗ ಮನೆಗೆ ಹೊರಡ್ಬೇಕು ಗೈಸ್. ಮನೆಗೆ ಹೋಗ್ತಿದ್ದೀನಿ. ಏನು ಮಾಡಿ ಗೈಸ್, ಕೆಲಸ ಮಾಡಿಕೊಡೋರು ಆಚಾರಿ ಇವರೇನೆ. ಏನು ಬೇಜಾರು ಅಂತ ಕೇಳ್ತಿದ್ದೀನಿ. ಬಟ್ ಏನು ಬೇಜಾರು ಅಂತ ಹೇಳ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ಬೇಜಾರಲ್ಲ ಅವರೇ. ಆವಾಗಿಂದ ಅಳ್ತಿದ್ರು. ನಾನು ಸಮಾಧಾನ ಮಾಡಿದ್ದೀನಿ ಸ್ವಲ್ಪ. ಆದರೆ ಇವ್ರು ಏನೂ ಹೇಳ್ತಿಲ್ಲ. ನಾಳೆ ಕೇಳ್ಬಿಟ್ಟು ಹೇಳ್ತೀನಿ ನಾನು ಏನು ಬೇಜಾರು ಅಂತ. ಶಾಪ್ನ ಕ್ಲೋಸ್ ಮಾಡ್ಕೊಂಡು ಈಗಷ್ಟೇ ಮನೆಗೆ ಬಂದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆನೇ ತಗೊಂಡಿಲ್ಲ ಗೈಸ್. ನಾನು ಬಟ್ಟೆ ತಗೊಳ್ಳೋದಕ್ಕೂ ಆಗಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕೆಲಸ ಬೇರೆ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ.
ಹಂಗೆ ಸದ್ಯಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮನೆ ಬಿಡಿ ಗೈಸ್. ಬೈ, ಟೇಕ್ ಕೇರ್.